ಅನ್ಯ ಸಿ ಟಿ ರವಿಯವರು ಅವರು ಮಾತ್ರ ಎಲ್ಲ ಲೀಡರ್ಸ್ಗಳ ವಿರುದ್ಧ ಮಾತಾಡಬಹುದು. ಕಾಂಗ್ರೆಸ್ ಲೀಡರ್ಸ್ಗಳ ವಿರುದ್ಧ ನಿರಂತರವಾಗಿ ದಿನನಿತ್ಯ ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥ ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿದ್ದಾರೆ. ಅವರ ಬಗ್ಗೆ ನಿಜ ಸಂಗತಿ ಹೇಳಿದ್ರೆ ಪಾಪ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಮುಗಿದೋಗುತ್ತವೆ. ನಾನು 2020ರಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನನಗೊಂದಷ್ಟು ಮಾಹಿತಿಗಳ ಆಧಾರದ ಮೇರೆಗೆ ಸಿ ಟಿ ರವಿಯವರು ಎಲ್ಲೆಲ್ಲೆಲ್ಲ ಬಿನಾಮಿ ಹೆಸರಲ್ಲಿ ಆಸ್ತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಒಂದು ಪ್ರಶ್ನೆ ಕೇಳಿದ್ದೆ. ಅವರ ಬ್ರದರ್ ಇನ್ ಲಾ ಅಂತ ಏನಿದ್ದಾರೆ ಸುದರ್ಶನ್, ಅವರ ಹೆಸರಿನಲ್ಲಿ ಮತ್ತು ಅವರ ರಿಲೇಟಿವ್ಸ್ ಹೆಸರಿನಲ್ಲಿ ಒಂದಷ್ಟು ಆಸ್ತಿಗಳನ್ನು ಬೆಂಗಳೂರು, ಮೈಸೂರು, ಚಿಕ್ಕಮಗಳೂರು, ದುಬಾಯಿ ಇಲ್ಲೆಲ್ಲ ಮಾಡಿದ್ದಾರೆ ಅಂತ ಜನಗಳು ಮಾತಾಡ್ಕೊತಾ ಇರೋದನ್ನ ನಾನು ಕೇಳಿದ್ದೆ. ನಾನು ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರನಾಗಿ ನೀವು ಇಷ್ಟು ಸತ್ಯ ಹರಿಶ್ಚಂದ್ರ ಮೊಮ್ಮಗನ ರೀತಿಯಲ್ಲಿ ಮಾತಾಡ್ತಿರಲ್ಲ ಸಿ ಟಿ ರವಿಯವರೇ, ನಿಮ್ಮದು ಏನು ಕತೆ, ನಿಮ್ಮ ಹಿನ್ನೆಲೆ ಏನು, 2020ರಲ್ಲಿ ನೀವು ಎಲ್ಲಿದ್ದಿರಿ, ನಿಮ್ಮ ಬಂಡವಾಳ ಏನಿತ್ತು, ನೀವೇನು ಬಿಸ್ನೆಸ್ ಮ್ಯಾನಾ, ಎಜುಕೇಷನಿಸ್ಟಾ, ಇಲ್ಲ ಇಂಡಸ್ಟ್ರಿಯಲಿಸ್ಟಾ, ಇಲ್ಲ ರಿಯಲ್ ಎಸ್ಟೇಟ್ ಮಾಡುವಂಥರ, ಇಲ್ಲ ನಿಮ್ಮ ಫಾದರ್ ಏನಾದರೂ ನಿಮಗೆ ದೊಡ್ಡ ಮಟ್ಟದ ಆಸ್ತಿಯನ್ನು ಮಾಡಿಕೊಟ್ಟು ಹೋಗಿದ್ದಾರಾ, ಏನು ಅನ್ನುವಂಥದ್ದು ದಯಮಾಡಿ ಜನರಿಗೆ ತಿಳಿಸಿ ಅನ್ನುವಂಥ ಒಂದು ಪ್ರಶ್ನೆ ಕೇಳಿದ್ದೆ. ಆಮೇಲೆ ಜನಗಳು ಇಡೀ ರಾಜ್ಯವನ್ನೇ ಬಿ ಜೆ ಪಿಯವರು ಲೂಟಿ ಮಾಡ್ತಿದ್ದಾಗ ಚಿಕ್ಕಮಗಳೂರು ಅಂತ ಇಡೀ ಎಂಟೈರ್ ಜಿಲ್ಲೆ 20 ವರ್ಷದಿಂದ ಇವರು ಕಂಟ್ರೋಲ್ ಇಟ್ಕೊಂಡು ಚಿಕ್ಕಮಗಳೂರು ಸಂಪೂರ್ಣವಾಗಿ ಲೂಟಿ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತ ಜನಗಳು ಮಾತಾಡ್ತಾ ಇರುವಂಥದ್ದನ್ನ ನಾನು, ನೀವು ಲೂಟಿ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರು ಲೂಟಿ ರವಿ ಅಂತ ಜನಗಳು ಮಾತಾಡ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪದ ಉಪಯೋಗಿಸಿ ನಾನು ಪ್ರಶ್ನೆ ಕೇಳಿದ್ದಕ್ಕೆ ಅವರು ಪಾಪ ನನ್ನ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ ಚಿಕ್ಕಮಗಳೂರಲ್ಲಿ. ನಾನಿವತ್ತು ಕೋರ್ಟ್ಗೆ ಹಾಜರಾಗಿದ್ದೆ. ನಮ್ಮ ಪುಟ್ಟೇಗೌಡರು ವಕೀಲರು ಅವರ ತಂಡ ನನಗೆ ಇವತ್ತು ಬೇಲನ್ನು ಕೊಡಿಸಿದ್ದಾರೆ. ಇದೇ ರೀತಿ ಇತರೆ ಬಿ ಜೆ ಪಿ ಮುಖಂಡರುಗಳು ನನ್ನ ವಿರುದ್ಧ ಮೈಸೂರಲ್ಲಿ, ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಕೇಸ್ಗಳನ್ನು ದಾಖಲೆ ಮಾಡಿದ್ದಾರೆ. ಯಾಕೆಂದರೆ ಅವರು ವಾಯ್ಸ್ನ ಸಪ್ರೆಸ್ ಮಾಡಬೇಕು. ಯಾರು ಬಿ ಜೆ ಪಿ ವಿರುದ್ಧ ಮಾತಾಡ್ತಾರೆ, ಯಾರು ನರೇಂದ್ರ ಮೋದಿಯವ್ರ ವಿರುದ್ಧ ಮಾತಾಡ್ತಾರೆ, ಯಾರು ಸಿ ಟಿ ರವಿ ವಿರುದ್ಧ ಮಾತಾಡ್ತಾರೆ, ಅವ್ರ ವಿರುದ್ಧ ಎಲ್ಲ ಕೇಸ್ಗಳು ಹಾಕುವಂಥದ್ದು ಇ ಡಿ ಮತ್ತು CBI ಪೊಲೀಸ್ ವ್ಯವಸ್ಥೆಯನ್ನು ಉಪಯೋಗಿಸಿ ಜನಗಳನ್ನ ಎದುರಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರಲಿ, ನಾವೇನು ಅದಕ್ಕೆ ಎದುರ್ಕೊಳ್ಳುವಂಥ ವಂಶಸ್ಥರು ಅಲ್ಲ, ನಾವು ಕಾಂಗ್ರೆಸ್ ಪಕ್ಷದ ವಂಶಸ್ಥರು. ಸೊ ಅದನ್ನು ನಾವು ಎಲ್ಲ ಅವ್ರು ಏನೇನೇ ವಿಚಾರಗಳಿದ್ರು ಅವೆಲ್ಲವನ್ನು ನಾವು ಎದುರಿಸುವಂಥ ಕೆಲಸವನ್ನು ಮಾಡ್ತೀವಿ. ತನಿಖೆಗೆ ಸರ್ಕಾರದಿಂದ ಆದೇಶ ಮಾಡಿಸುವಂಥದ್ದು ಕೂಡ ಮಾಡ್ತೀವಿ. ಕೋರ್ಟ್ಗೂ ಕೂಡ ನಾವು ಮನವಿ ಮಾಡ್ಕೊತಾ ಇದ್ದೀವಿ, ದಯಮಾಡಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನಾನೇನು ಆಪಾದನೆ ಮಾಡಿದ್ದೀನಿ ಅದೆಲ್ಲ ತನಿಖೆ ಆಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ. ಸುಮ್ಮನೆ ಏನೋ ಬೇಲ್ ತಗೊಂಡು ನಾವು ಮನೆಗೆ ಕೂತ್ಕೊಳ್ಳುವಂಥದ್ದಲ್ಲ. ನಾವೇನು ಆಪಾದನೆ ಮಾಡಿದ್ದೀವಿ ಅದರ ವಿಚಾರವಾಗಿ ನ್ಯಾಯಾಧೀಶರ ನೇತೃತ್ವದಲ್ಲಿ COD ಮೂಲಕ ಒಂದು ತನಿಖೆ ಆಗಲಿ ಅಂತ ನಾವು ಚೀಫ್ ಮಿನಿಸ್ಟರ್ಗೆ ಮನವಿಯನ್ನು ಈಗಾಗಲೇ ನಾನು ಮಾಡಿದ್ದೀನಿ, ಒತ್ತಾಯ ಮಾಡ್ತೀನಿ. ಒಂದು ಸಪ್ರೇಟ್ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಲಿ, ಅವರ ನೇತೃತ್ವದಲ್ಲಿ, ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ತನಿಖೆ ಆಗಲಿ. ಯಾಕೆಂದರೆ ನೀವು ಇವತ್ತಿನ ವ್ಯವಸ್ಥೆ ಏನು, ಸುಖ ಸುಮ್ಮನೆ ಬೇರೆಯವ್ರನ್ನ ಬೈಯುವಂಥದ್ದು ಇದೆಲ್ಲ ಮಾಡ್ತಾ ಇರಬೇಕಾದ್ರೆ ಇವರು ವ್ಯವಸ್ಥೆ ಏನು ಅನ್ನುವಂಥ ಜನಗಳು ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ, ನಮ್ಮ ಜವಾಬ್ದಾರಿ ಕೂಡ. ಸೊ ಅದರಿಂದ ಇಂಥ ಕೇಸ್ಗಳಿಗೆಲ್ಲ ನಾವು ಹೆದರುವಂಥದ್ದೇನಿಲ್ಲ, ಫೇಸ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ತನಿಖೆ ಆಗಬೇಕು ಅನ್ನೋದು ನನ್ನ ಒತ್ತಾಯ.